ಸರ್ಕಾರದ ವಿರುದ್ಧ ಸಿಡಿದೆದ್ದ ಯಾದಗಿರಿ ಅನ್ನದಾತರು ಕಬ್ಬಿಗೆ ಹೆಚ್ಚಿನ ದರ ನಿಗದಿಪಡಿಸುವಂತೆ ಆಗ್ರಹಿಸಿದ್ದಾರೆ. ಯಾದಗಿರಿಯಲ್ಲಿ ಕಬ್ಬು ಹೋರಾಟದ ಕಿಚ್ಚು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಯಾದಗಿರಿ ಅನ್ನದಾತರು ಕಬ್ಬಿಗೆ ಹೆಚ್ಚಿನ ದರ ನಿಗದಿ ಮಾಡುವಂತೆ ಆಗ್ರಹಿಸಿ ರೈತರು ಹೋರಾಟ ಮಾಡಿದ್ದಾರೆ. ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟ ಮಾಡಿದ್ದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಗೂ ನವಕರ್ನಾಟಕ ರೈತ ಸಂಘದಿಂದ ಪ್ರತಿಭಟನೆ ಮಾಡಲಾಗಿದೆ. ಸರ್ಕಾರ ಕೂಡಲೇ ಪ್ರತಿ ಟನ್ ಕಬ್ಬಿಗೆ 3,500 ನಿಗದಿ ಮಾಡುವಂತೆ ರೈತ ಮುಖಂಡರು ಹೋರಾಟ ನಡೆಸಿದ್ರು. ಸರ್ಕಾರ ಕೂಡಲೇ ಅನ್ನದಾತರ ಹಿತ ಕಾಪಾಡುವಂತೆ ಆಗ್ರಹಿಸಿದ್ದಾರೆ. ಹೆಚ್ಚಿನ ದರ ನಿಗದಿ ಮಾಡದೇ ಇದ್ರೆ ಯಾದಗಿರಿ ಬಂದ್ ಮಾಡ್ತೇವೆ ಅಂತ ರೈತರು ಎಚ್ಚರಿಕೆ ನೀಡಿದ್ದಾರೆ. ಮತ್ತೆ ಬೃಹತ್ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಯಾದಗಿರಿ ಡಿಸಿಗೆ ಮನವಿ ಪತ್ರ ಸಲ್ಲಿಸಿದ್ದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉತ್ತರ ಕರ್ನಾಟಕದ ಅಧ್ಯಕ್ಷ ದೇವೇಂದ್ರಪ್ಪ ವಿ ಪೊಲೀಸ್ ಪಾಟೀಲ್ ಹಾಗೂ ನವಕರ್ನಾಟಕ ರೈತ ಸಂಘದ ಅಧ್ಯಕ್ಷ ರಾಜಗೌಡ ಪಾಟೀಲ್ ಆಗ್ರಹಿಸಿದ್ದಾರೆ. ನಮ್ಮ ಇಡೀ ರಾಜ್ಯಾದ್ಯಂತ ಇವತ್ತು ಕಬ್ಬು ಬೆಳೆಗಾರರ ಹೋರಾಟ ಅತಿ ತೀವ್ರಗತಿಯಲ್ಲಿ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ದಲ್ಲಿ ಸುಮಾರು ಇವತ್ತು 9ನೇ ದಿನ ಹೋರಾಟ ತೀವ್ರಗತಿಯಲ್ಲಿ ಕಾಲಿಟ್ಟಿದೆ. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಣ್ಣು ಮತ್ತು ಕಿವಿ ಮುಚ್ಕೊಂಡು ಒಬ್ಬರ ಮೇಲೆ ಒಬ್ಬರು ನ್ಯಾವನೆ ಹೇಳ್ಕಂತ ಏನಪ್ಪ ಅಂದ್ರೆ ರೈತರನ್ನು ದೇವಳೆಬ್ಸಿದ್ದಾರೆ. ದಯವಿಟ್ಟು ನಮ್ಮ ಯಾದಗಿರಿ ಜಿಲ್ಲೆಯಿಂದ ಯಾದಗಿರಿಯಲ್ಲಿ ಕೂಡ ಸುಮಾರು 1120 ಹೆಕ್ಟರ್ ಕಬ್ಬಿದೆ. ಇಲ್ಲಿ ಕೂಡ ಪ್ರತಿ ಒಂದು ಟನ್ನಿಗೆ 3,500 ರೂಪಾಯಿ ಬೆಲೆ ನಿಗದಿಯಾಗಬೇಕು. ಒಂದು ಮಾಧ್ಯಮದ ಮೂಲಕ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೇವೆ. ಇವತ್ತು 3,500 ಟನ್ನಿಗೆ ಪ್ರತಿ ಟನ್ನಿಗೆ ಇವತ್ತು ಘೋಷಣೆ ಆದಾಗ ಮಾತ್ರ ರೈತರ ಬದುಕು ಹಸನಾಗಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಭಾಳ ಕಬ್ಬು ಬೆಳೆಗಾರರ ಸಂಘರ್ಷಕ್ಕೆ ಸಿಲುಕಬೇಕಾಗ್ತದೆ. ಅದರ ಜೊತೆಗೆ ಇವತ್ತೇನು ಫ್ಯಾಕ್ಟ್ರಿಗಳೇನಪ್ಪ ಅಂದರೆ ಎಲ್ಲ ರಾಜಕಾರಣಿಗಳು ಇವತ್ತು ಶಾಸಕರು ಸಚಿವರು ಅದಾವ. ಅದಕ್ಕೆ ರೈತರ ಏನು ಬೇಡಿಕೆ ಅದಲ್ಲ ಈಡೇರಿಸಬೇಕಾದ್ರೆ ಮೀನಾಮೇಷ ಮಾಡ್ತಾರೆ. ಇವತ್ತು ಯಾವುದೇ ಪಕ್ಷ ಇರ್ಬೋದು, ಇವತ್ತು ಎಲ್ಲ ಪಕ್ಷದವರು ಕೂಡ ಇವತ್ತು ಕಬ್ಬು ಕಾರ್ಖಾನೆಗಳು ಅದಾವ. ಅವುಗಳನ್ನು ಒಳಗೊಂಡಂತೆ ಇವತ್ತು ಏನಪ್ಪ ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ರೈತರು ಮುಗಿಸಾಕತ್ತಾರ. ಅದಕ್ಕೆ ನಾವು ಏನು ಮಾಡಾಕತ್ತೇವಪ್ಪ ಅಂದರೆ ಇವತ್ತೆಲ್ಲ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಮಾಧ್ಯಮದ ಮೂಲಕ 3,500 ರೂಪಾಯಿ ನೀವು ಘೋಷಣೆ ಮಾಡಿದಾಗ ಮಾತ್ರ ಏನು ಹೋರಾಟ ಆದಲ್ಲ. ಈಗ ಮತ್ತೆ ನಿನ್ನೆ ದಿನ ಇವತ್ತು ಶಿವಾನಂದ ಪಾಟೀಲ್ ಅವರು ಒಂದು ವೇಳೆ ಬೇಡಿಕೆ ಇಡದಿದ್ರೆ ನೀವು ಇಲ್ಲಿ ಯಾದಗಿರಿ ರೈತರು ಏನು ಮಾಡ್ತಾರೆ ನೆಕ್ಸ್ಟ್? ಬೇಡಿಕೆ ಇರದಿದ್ದರೆ ನಾವು ಯಾದಗಿರಿ ಕೂಡ ಬಂದ್ ಮಾಡೋದ್ರ ಮೂಲಕ ನಾವು ನಿರಂತರವಾಗಿ ಹೋರಾಟ ಮಾಡ್ತೇವೆ. ಒಂದು ವಾರ ಹೆಚ್ಚಿಗಾಯಿತು. ಸುಮಾರು 7ರಿಂದ 8 ದಿವಸ ರೈತರು ರೋಡಲ್ಲಿ ಕೂತಿದ್ದಾರೆ. ಒಂದು ದಿವಸ ಅವ್ರು ಕೂತು ನೋಡ್ಲಿಕ್ಕೆ ಹೇಳ್ರಿ ಫ್ಯಾಕ್ಟ್ರಿ ಓನರ್ಗೆ ಮತ್ತು ರಾಜಕೀಯ ವ್ಯಕ್ತಿಗಳಿಗೆ. ಅವಾಗ ಗೊತ್ತಾಗುತ್ತೆ ಅವ್ರದ್ದು ಊಟದ ವ್ಯವಸ್ಥೆ ಏನು, ನೀರಿನ ವ್ಯವಸ್ಥೆ ಏನು, ಮಲ್ಕಲಿಕ್ಕೆ ವ್ಯವಸ್ಥೆ ಏನು, ಚಳಿ ಅನ್ನೋದೇ, ಗಾಳಿ ಅನ್ನೋದೇ, ಮಳೆ ಅನ್ನೋದೇ ರೈತರು ರೋಡಲ್ಲಿ ಮಲ್ಕೊಂಡಿದ್ದಾರೆ. ಇದೇ ಕೆಲಸ ನಿನ್ನೆ ಏನು ಮಾಡಿದ್ದಾರೆ CM ಅವ್ರು ನಿನ್ನೆ ಒಂದು ಮೀಟಿಂಗ್ ಕರೆದಿಗೇಸಿ ಇದೇ ಕೆಲಸ ಡೇ 1ನಲ್ಲೇ ಮಾಡಬೇಕಿತ್ತು, ಮೊದಲನೇ ದಿವಸನೇ ಮಾಡಬೇಕಿತ್ತು. ರೈತರಿಗೆ ಇವತ್ತಿಗೂ ಕೂಡ ಅವರು ರೈತರ ಹತ್ರ ಯಾರೂ ಬರ್ಲಿಕ್ಕೆ ರೆಡಿ ಇಲ್ಲ. ಅವ್ರನ್ನ ಬಿಟ್ಟು ಬೇರೆ ಜಿಲ್ಲಾದ ಸಚಿವರನ್ನ ಉಸ್ತುವಾರಿನವ್ರನ್ನ ಕಳಿಸ್ತಾ ಇದ್ದಾರೆ. ಅಲ್ಲಿದು ಸಕ್ಕರೆ ಸಚಿವರು ಬರ್ಲಿಕ್ಕೆ ರೆಡಿ ಇದ್ದಾರೆ. CM ಅವ್ರು ಬರ್ಬೇಕ್ರಿ. ಇವತ್ತು ತುಮಕೂರಿಗೆ ಹೋಗೋದು ಏನು ಅವಶ್ಯಕತೆ ಇದೆ? ರೈತರಿಗಿನ್ನ ದೊಡ್ಡ ಕಾರ್ಯಕ್ರಮ ಏನಿದೆ ನಿಮಗೆ? ಬೇರೆ ಇವತ್ತು ತುಮಕೂರಿಗೆ ಹೋಗ್ತಾ ಇದ್ದೀರಿ, ಅದನ್ನು ಮಟಕುಗೊಳಿಸಿ ನೀವು ಬೆಳಗಾವಿ ಬರಬೇಕಿತ್ತಲ್ಲ. ಮೊದಲನೇದಾಗಿ ಇದು ನೋಡ್ರಿ, BJP ಅವರು ಇವ್ರ ಮೇಲೆ ಹೇಳೋದು, ಇವ್ರ ಮೇಲೆ ಅವ್ರ ಮೇಲೆ ಹೇಳೋದು, ಇದೆಲ್ಲ ಒಂದು ನಾಟಕೀಯ. ಯಾಕೆ ಪ್ರತಿ ವರ್ಷ ಯಾವ ಥರ ಮಾಡ್ತಿದ್ರು ಕಬ್ಬದು ದರ ನಿಗದಿ ಮಾಡ್ಬೇಕಂತಂದರೆ ಆರೋ ವೇಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಎರಡೂ ಮಿಕ್ಸ್ ಮಾಡ್ಲಾಗತ್ತಾರ. ನಾವು ಹೇಳ್ತಾ ಇದ್ದೀವಿ ಆರೋ ವೇಸ್ಟಿಂಗ್ ಟ್ರಾನ್ಸ್ಪೋರ್ಟ್ ಬಿಟ್ಟು ನಮಗೆ 3,500 ಕಬ್ಬು ದರ ಕೊಡಬೇಕು. ಯಾವುದೇ ಒಬ್ಬ ರೈತ ಯಾವುದೇ ಬೆಳೆ ಬೆಳೆದರೂ ಕೂಡ ಅಡ್ವಾನ್ಸ್ ಆಗಿ ನಿಗದಿ ಮಾಡಲ್ಲ ರೈತರು ಬೆಳೆ. ಯಾವುದೇ ಒಂದು ಫ್ಯಾಕ್ಟ್ರಿ, ಈಗ ಫ್ಯಾಕ್ಟ್ರಿ ಇದೆ ಕಬ್ಬು ಫ್ಯಾಕ್ಟ್ರಿನೇ ತೊಗೊರಿ, ಮೊದಲೇ ಗೊತ್ತದವ್ರಿ 42ರಿಂದ 45 ರೂಪಾಯಿ ರೇಟು ಸಕ್ಕರೆ ಹೋಗ್ತದ, ಎಥೆನಾಲ್ ಹೋಗ್ತದ ಅಂತ ರೇಟ್ ಫಿಕ್ಸ್ ಅದ. ನಮ್ಮ ರೈತರಿಗೆ ಮಾತ್ರ ಯಾವುದೇ ಬೆಳೆಗೆ ತೊಗೊರಿ, ರೈತರ ಬೆಳೆ ಬಿಫೋರ್ ಬಿತ್ತನಕ್ಕಿಂತ ಮುಂಚೆ ರೇಟ್ ಬಂತಂದರೆ ಅವಾಗ ದೇಶಕ್ಕೆ ರೈತಗೆ ಮುಂದೆ ಬರ್ಲಿಕ್ಕೆ ಸಾಧ್ಯ. ನೀವು ಎಷ್ಟು ನಾವು ಇಷ್ಟು ಈಗಂತೂ ಸ್ಪಂದನೆ ಮಾಡೋದು ನಿಮ್ಮ ಹೋರಾಟ ಯಾವ ಸರ್? ನಮ್ಮ ಹೋರಾಟ ನೋಡ್ರಿ, ಮನವಿ ಪತ್ರ ಕೊಟ್ಟರೆ ಇಲ್ಲ, ನಮ್ಮ ಹೋರಾಟ DC ಅವ್ರ ಮನವಿ ಪತ್ರ ಕೊಟ್ಟಿವಿ. ನಮ್ಮಲ್ಲಿ ಕೂಡ ನಮ್ಮ ಜಿಲ್ಲಾ ಫ್ಯಾಕ್ಟ್ರಿ ಕೂಡ 1-2 ಇರೋದಿಲ್ಲ ಅಂತ ಏನು ಮಾಡ್ತಾರೆ ಅಂತಂದರೆ ಅವರು ಅಂಜಿಕೆ ಆಗ್ತಾರೆ ನಾವು ಪೇಮೆಂಟ್ ಕೊಡ್ಲಿಕ್ಕೆ. ಸುಮಾರು 1 ವರ್ಷದಿಂದ ಪೇಮೆಂಟ್ ಕೊಟ್ಟಿಲ್ಲ. ಎಷ್ಟೋ ರೈತರು ಗೋಳಾಡಿದ್ದಾರೆ. ನಂಬರ್ ಆಫ್ ಡೇಸ್ 14 ದಿನ ವರ್ಕಿಂಗ್ ಡೇಸ್ದಲ್ಲಿ ಕೊಡ್ಬೇಕು ಪೇಮೆಂಟು. ಅಂಥದನ್ನ 1 ವರ್ಷ 365 ಡೇಸ್ 365 ದಿವಸ ಆದ್ರೂ ಕೊಡ್ಲಿಕ್ಕೆ ರೆಡಿ ಇಲ್ಲ. ಸರ್ಕಾರ ಬೆಲೆ ನಿಗದಿ ಮಾಡೋದಿದ್ರೆ ನಿಮ್ಮ ಹೋರಾಟ ಏನಿರ್ತದೆ ನೆಕ್ಸ್ಟ್ ಯಾದಗಿರಿಯಲ್ಲಿ? ನೋಡ್ರಿ, ಈಗ ಆಲ್ರೆಡಿ ನಮ್ಮ ರೈತ ಸಂಘಟನೆಗಳು ಮತ್ತೆ ನಂತರ ಎಲ್ಲ ಸಂಘಟನೆಗಳು ಸೇರಿಕೊಂಡು ಇವತ್ತು ಸಂಜೆವರೆಗೆ ಕಾಲ ಅವಕಾಶ ಕೊಟ್ಟಿದೆ ಸರ್ಕಾರಕ್ಕೆ. ಸರ್ಕಾರದವರು ಇದನ್ನ ಎಚ್ಚರಿಕೆ ಗಂಟೆ ಅಂತ ತಿಳ್ಕೊಂಡು ಇವತ್ತೇ ನಿರ್ಣಯ ಮಾಡಿದ್ರು ಸರಿ, ಮಾಡಿಲ್ಲ ಅಂದ್ರೆ ಜಿಲ್ಲಾದಾದ್ಯಂತ ಯಾದಗಿರಿ ಜಿಲ್ಲೆ ಒಂದಲ್ಲ, ನಾವು 31 ಜಿಲ್ಲೆನ ನಾವು ಹೋರಾಟ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಅಂತೇಳಿ ಈ ಮೂಲಕ ತಿಳಿಸ್ಲಿಕ್ಕೆ ಪಡ್ತೀವಿ. ಮತ್ತು ಮೊದಲನೇದಾಗಿ ಈಗ ಆಲ್ರೆಡಿ ಸರ್ಕಾರ ಏನಂತಂದರೆ ಈಗಿದ್ದು ಸರ್ಕಾರ ಅವು ಇವು ಗ್ಯಾರಂಟಿ ಕೊಟ್ಟಿಗೆಸಿ ರೈತರಿಗೆ ಏನೂ ಕೊಡ್ತಾ ಇಲ್ಲ. ಕಳೆದ 3 ತಿಂಗಳು 2 ತಿಂಗಳಿಂದ ನಾವು ರಸಗೊಬ್ಬರಕ್ಕೆ ಎಷ್ಟು ಪರದಾಡಿದ್ದೀವಿ ನೀವೇ ನೋಡಿದ್ರಿ, ಎಲ್ಲ ಮೀಡಿಯಾದಾಗ ಬಂದಿದೆ.
ಹೌದಾ? ಅದ್ರ ಜೊತೆಗೆ ರೈತರ ಶಾಪತ್ತಿ ಇವತ್ತಿನ ದಿವಸ ಐಸಿಯುದಾಗ ಹೋಗಿದೆ ಈ ಸರ್ಕಾರ. BJP ಗೌರ್ಮೆಂಟ್ ಆಲ್ರೆಡಿ ಸುಸೈಡ್ ಮಾಡ್ಕೊಂಡಿದೆ. ಅದು ವಿರೋಧ ಪಕ್ಷವಾಗಿ BJP ಗೌರ್ಮೆಂಟು ಎಲ್ಲೂ ಇಲ್ಲ. ಯಾವುದೋ ಒಂದು ಆಡಳಿತ ಪಕ್ಷಕ್ಕೆ ಎಷ್ಟು ವಿರೋಧ ಪಕ್ಷ ಇರಬೇಕು, ಆ BJP ಗೌರ್ಮೆಂಟ್ ಅಡ್ವಾನ್ಸ್ ಆಗಿ ಸುಸೈಡ್ ಮಾಡ್ಕೊಂಡು ಸತ್ತೋಗ್ಯದ. ನಮ್ಮ ರಾಜ್ಯದಾಗ ಇಲ್ಲ. ಅದ್ರ ಪ್ರಕಾರ ಏನಂದ್ರೆ ಇವತ್ತಿನ ದಿವಸ ಈ ಕರ್ನಾಟಕ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟ್ ರೈತರ ಪರವಾಗಿಲ್ಲ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಯಾದಗಿರಿ.